ರೀಸೆಂಟಾಗಿ ನನ್ನ ಹತ್ರ ಒಂದು ಇನ್ಸಿಡೆಂಟ್ ಆಯ್ತಾಯ್ತಾ, ಅವೇರ್ನೆಸ್ಸಿಗಾಗಿ ಹೇಳ್ತಾ ಇದ್ದೇನೆ. ನಾನು ಬೆಂಗಳೂರಲ್ಲಿ ಮಾರ್ತಹಳ್ಳಿ ಹತ್ರ ನಡ್ಕೊಂಡು ಹೋಗ್ತಿದ್ದೆ. ಮುಂದೆ ಒಂದು ಟ್ರಾನ್ಸ್ಜೆಂಡರ್ ಅವರು ಬಂದು ನನ್ನನ್ನು ನಿಲ್ಲಿಸಿದ್ರು. ನಾನು ರಶಲ್ಲಿದ್ದೆ. ನಾನು ಮುಂದೆ ಹೋಗ್ತಿರ್ಬೇಕು, ಪುನಃ ಇಬ್ರು ಬಂದು, ಒಟ್ಟು 3 ಮಂದಿ ಬಂದು ನನ್ನನ್ನು ನಿಲ್ಲಿಸಿಬಿಟ್ಟು ಹಣ ಕೊಡು ಅಂತ ಒಬ್ರು ಕೇಳಿದ್ರು. ಅಷ್ಟೊತ್ತಿಗೆ ಇನ್ನೊಬ್ರು ಸ್ವಲ್ಪ ಡುಮುಡುಮಾಗಿದ್ರು. ಅವ್ರು ಹೇಳಿದ್ರು, ಇಲ್ಲ ಸ್ಟೂಡೆಂಟ್ ತರ ಕಾಣ್ತಾರೆ, ಹಣ ತಕೊಳ್ಳೋದು ಬೇಡ ಅಂತ ಹೇಳಿದ್ರು. ಮತ್ತೆ ಹೀಗೆಲ್ಲ ಮಾಡಿ ದೃಷ್ಟಿ ತೆಗ್ದಾಗೆಲ್ಲ ಮಾಡಿದ್ರು. ಮತ್ತೆ ಇಲ್ಲ, ಹಣ 10 ರೂಪಾಯಿ ಕೊಡು, ಪ್ಲಸ್ ಮಾಡಿ ವಾಪಸ್ ಕೊಡ್ತೇನೆ ಅಂತ ಹೇಳಿದ್ರು. ನಾನು ಪರ್ಸಲ್ಲಿ ಇಟ್ಕೊಂಡಿದ್ದೆ. ಪರ್ಸ್ ನನ್ನ ಬ್ಯಾಗ್ ಒಳಗಿತ್ತು. ನಾ ಬ್ಯಾಗಿಂದ ಹೀಗೆ ಪರ್ಸ್ ತೆಗಿವಾಗ ಪರ್ಸ್ ಹೇಳ್ಕೊಂಡ್ರು. ಪರ್ಸಲ್ಲಿ ಒಂದು 500 ರುಪೀಸ್ ನೋಟ್ ಇತ್ತು, ಒಂದು 200 ರುಪೀಸ್ದು ನೋಟ್ ಇತ್ತು. ಸೊ ಅದರನ್ನ ಹೇಳ್ಕೊಂಡು ನಾನು ವಾಪಸ್ ಕೊಡಿ ಅಂತ ಕೇಳಿದೆ. ಇಲ್ಲ ಏನಿಲ್ಲ, ನಾವು ಹೀಗೆ ಬ್ಲೆಸ್ ಮಾಡಿಬಿಟ್ಟು ನಿಮಗೆ ವಾಪಸ್ ಕೊಡ್ತೇವೆ ಅಂತ ಹೇಳಿದರು. ಮತ್ತೆ 500 ರೂಪಾಯಿ, 200 ರೂಪಾಯಿ, 10 ರೂಪಾಯಿ ತಗೊಂಡು 10 ರೂಪಾಯಿ ವಾಪಸ್ ಕೊಟ್ಟರು. ನಾನು ಹೇಳಿದೆ ಪ್ಲೀಸ್ ವಾಪಸ್ ಕೊಡಿ ಅಂತ ಹೇಳಿದೆ. ಮಂತ್ ಎಂಡ್ ಬೇರೆ, ಕೊಡಿ ಅಂತ ಹೇಳಿದೆ. ಇಲ್ಲ, ಕೊಡಲೇ ಇಲ್ಲ. ಮತ್ತೆ ಅಲ್ಲಿಂದ 3 ಮಂದಿ ಇದ್ರು. ನನಗೆ ಆಚೀಚೆ ನೋಡಿದೆ. ನಾನು ಅನ್ಕೊಳ್ಳುದು ಯಾರಾದ್ರೂ ಬಂದೆ ನಾವು ಹೊಡಿತೇವೆ, ಹಂಗೆ ಹಿಂಗೆ ಬೊಬ್ಬೆ ಹಾಕ್ತೀವಿ. ಎಂತ ಸಹ ಮಾಡ್ಲಿಕ್ಕೆ ಆಗ್ಲಿಲ್ಲ. ಒಳ್ಳೆ ಗೂಟ ತರ ನಿಂತೆ. ಆಮೇಲೆ ಹೋದೆ. 1 ವಾರ ಅದೇ ಡಿಪ್ರೆಷನ್ ಅಲ್ಲಿ ಇದ್ದೆ. ಹಣದ ವಿಷಯ ಅಲ್ಲ, ಬಟ್ ನಂಗೆ ಬೇಜಾರಾಯ್ತು. ಯಾಕಂದ್ರೆ ಯಾರೋ ಮಾಡುದು, ಎಷ್ಟೋ ಮಂದಿ ನಿಜವಾಗ್ಲೂ ಕಷ್ಟದಲ್ಲಿ ಇರೋರಿಗೆ ಇಂಥವರಿಂದ ಹರ್ಟ್ ಕೆಟ್ಟದಾಗ್ತದೆ ಅಂತ. ಸೊ ಬ್ಯಾಡ್. ಬಿ ಕೇರ್ಫುಲ್ ನೆಕ್ಸ್ಟ್ ಟೈಮ್. ಪರ್ಸ್ ಎಲ್ಲ ತೆಗಿಬೇಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.